ಧರ್ಮಸ್ಥಳದ ವಿಷಯದಲ್ಲಿ ಹೋರಾಟಕ್ಕಿಳಿದವರ ಸುತ್ತವೇ ಇವತ್ತು ದೊಡ್ಡ ಹೈ ಡ್ರಾಮಾವೇ ನಡೆದಿದೆ. ಬಿಎಲ್ ಸಂತೋಷ್ ವಿರುದ್ಧ ಹರಿಹಾಯ್ದ ತಿಮರೋಡಿ ಲಾಕ್ ಆದ್ರೆ ಎಐ ವಿಡಿಯೋ ಮಾಡಿದ್ದ ಸಮೀರ್ ಬಚಾವಾಗಿದ್ದಾನೆ. ನಮಗೆ ಹಿಂದೂ ಧರ್ಮದ ಪಾಠದ ಅವಶ್ಯಕತೆ ಇಲ್ಲ ಸಂತೋಷ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ನಾಳೆಗೆ ಬಿಗಿಟ್ಟು ನೀನು ಬಂದು ಮಾತಾಡು. ಬಿಎಲ್ ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು 20 ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳಬೇಕು. ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಕೇಳ್ತಿರೋ ಸದ್ದೊಂದೇ, ಅದು ಧರ್ಮಸ್ಥಳದ ಬುರುಡೆ ಕೂಗು. ಎಸ್ಐಟಿ ಅಧಿಕಾರಿಗಳು ಮೂಳೆ ಹುಡುಕಾಟಕ್ಕೆ ಬ್ರೇಕ್ ಹಾಕಿದ್ದು. ಈಗ ಹೋರಾಟಗಾರರ ಸುತ್ತ ಹೈಡ್ರಾಮಾ ಶುರುವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಸಮೀರ್ ಎಂಡಿ ಹಿಂದೆ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಇವತ್ತು ಇಡೀ ದಿನ ತಿಮರೋಡಿಯಿಂದ ಬ್ರಹ್ಮಾವರ ಪೊಲೀಸ್ ಠಾಣೆವರೆಗೆ ದೊಡ್ಡ ಹಂಗಾಮಾವೇ ನಡೆದೋಯ್ತು. ಬಿಎಲ್ ಸಂತೋಷ್ ವಿರುದ್ಧ ಕೆಂಡಾಮಂಡಲವಾಗಿದ್ದ ತಿಮರೋಡಿಗೆ ಪೊಲೀಸರು ಬಂಧನದ ಬಿಸಿ ಮುಟ್ಟಿಸಿದ್ರೆ ದೂತ ಸಮೀರ್ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ನಿರೀಕ್ಷಣಾ ಜಾಮೀನಿನ ಮೂಲಕ ಖಾಕಿ ಕೈಯಿಂದ ತಪ್ಪಿಸಿಕೊಂಡಿದ್ದಾರೆ. ಬೆಳಗ್ಗೆ 9:30 ಸುಮಾರಿಗೆ ಬೆಳ್ತಂಗಡಿಗೆ ಆಗಮಿಸಿದ ಉಡುಪಿ ಪೊಲೀಸರು ತಿಮರೋಡಿ ಬಂಧನಕ್ಕೆ ಸಕಲ ತಯಾರಿ ಶುರು ಮಾಡಿದ್ರು. ಎಸ್ಎಸ್ಪಿ ಸುಧಾಕರ್ ನಾಯಕ್ ನೇತೃತ್ವದ ತಂಡ 6 ಜೀಪ್ಗಳಲ್ಲಿ ಆಗಮಿಸಿ ಮಹೇಶ್ ತಿಮರೋಡಿ ಮನೆ ಕಡೆ ಪ್ರಯಾಣ ಬೆಳೆಸಿದ್ರು. ತಿಮರೋಡಿ ವಶಕ್ಕೆ ಪಡೆಯುವಾಗ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗತ್ತೆ ಅನ್ನೋದನ್ನ ಮೊದಲೇ ಮನಗಂಡಿದ್ದ ಪೊಲೀಸರು 6 ಜೀಪ್ನಲ್ಲಿ ಎಂಟ್ರಿ ಕೊಟ್ಟಿದ್ರು. ಬೆಳಗ್ಗೆ 9:50 ಸುಮಾರಿಗೆ ತಿಮರೋಡಿ ಮನೆಗೆ ಪೊಲೀಸರು ಬರ್ತಿದ್ದಂತೆ ಹಂಗಾಮಾವೇ ಶುರುವಾಯಿತು. ಪೊಲೀಸರ ಜೊತೆ ಚರ್ಚೆಗಿಳಿದ ವಕೀಲರು ಯಾವ ಕಾರಣಕ್ಕೆ ವಶಕ್ಕೆ ಪಡೆಯುತ್ತಿದ್ದೀರಿ ಅನ್ನೋದನ್ನ ಮೊದಲು ಕ್ಲಾರಿಟಿ ಕೊಡಿ ಅಂತ ಹಠಕ್ಕೆ ಬಿದ್ರು. ಮೊದಲು ತಿಮರೋಡಿಯನ್ನ ಕರೆಸಿ ಆಗ ಎಲ್ಲವನ್ನು ಹೇಳ್ತೀವಿ ಅಂದ್ರು. ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ತಿಮರೋಡಿ ವಶಕ್ಕೆ ಪಡೆಯದಂತೆ ಕುಟುಂಬಸ್ಥರು ಕೂಡ ವಿರೋಧ ಶುರು ಮಾಡಿದ್ರು. ಬೆಳಗ್ಗೆ 10:30 ಸುಮಾರಿಗೆ ತಿಮರೋಡಿಯನ್ನ ವಶಕ್ಕೆ ಪಡೆದ ಪೊಲೀಸರು ಉಡುಪಿಯ ಬ್ರಹ್ಮಾವರದ ಕಡೆ ಪ್ರಯಾಣ ಶುರು ಮಾಡಿದ್ರು. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಮಹೇಶ್ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ್ ಇದೆಲ್ಲ ಬಿಜೆಪಿಯವರ ಕುತಂತ್ರ ಅಂತ ಕಿಡಿಕಾರಿದ್ರು. ನನಗೇನಾದ್ರೂ ಆದ್ರೆ ಅದಕ್ಕೆ ಪೊಲೀಸರೇ ಕಾರಣ ಅಂತ ತಿಮರೋಡಿ ನಿಗಿ ಕೆಂಡ ಕಾರಿದ್ರು. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನಿನ್ನೆಲ್ಲ ಮೊನ್ನೊಂದು ನೋಟಿಸ್ ಕೊಡ್ತಾರೆ, ನಿನ್ನೆ ಇನ್ನೊಂದು ನೋಟಿಸ್ ಕೊಡ್ತಾರೆ. ಸೌಜನ್ಯ ನ್ಯಾಯ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಬಿಎಲ್ ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು 20 ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11:30 ಹೊತ್ತಿಗೆ ತಿಮರೋಡಿಯನ್ನ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅಭಿಮಾನಿಗಳ ದಂಡೆ ಜಮಾವಣೆಯಾಗಿತ್ತು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ ಹಾಕಿದ್ದ ಪೊಲೀಸರು ಠಾಣೆ ಸುತ್ತ ಭಾರೀ ಬಂದೋಬಸ್ತ್ ಮಾಡಿದ್ರು. ಮಧ್ಯಾಹ್ನ 1:30 ಸುಮಾರಿಗೆ ತಿಮರೋಡಿಯನ್ನ ಬ್ರಹ್ಮಾವರ ಠಾಣೆಗೆ ಕರೆತಂದ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ತನಿಖಾಧಿಕಾರಿ 10 ಪ್ರಶ್ನೆಗಳನ್ನ ಕೇಳಿದ್ದು. ಈ ವೇಳೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ವಕೀಲರು ಪೊಲೀಸ್ ಠಾಣೆಯಲ್ಲೇ ಮೊಕ್ಕಾಮು ಹೂಡಿದ್ರು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ತಿಮರೋಡಿಯನ್ನ ಯಾವುದೇ ಕ್ಷಣದಲ್ಲೂ ಬಂಧಿಸಬಹುದು ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಬ್ರಹ್ಮಾವರ ಪೊಲೀಸ್ ಠಾಣೆ ಸರಹದ್ದಿನ 500 ಮೀಟರ್ ವ್ಯಾಪ್ತಿಯಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಮಧ್ಯಾಹ್ನ 1 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ರು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತಿಮರೋಡಿಯನ್ನ ಬಂಧಿಸಿದ ಪೊಲೀಸರು ಬರೋಬ್ಬರಿ 1.5 ಗಂಟೆಗಳ ವಿಚಾರಣೆ ನಡೆಸಿದ್ರು. ಬಿಎಲ್ ಸಂತೋಷ್ ವಿರುದ್ಧ ಹರಿಹಾಯ್ದಿದ್ದರ ಬಗ್ಗೆ 16 ಪ್ರಶ್ನೆ ಕೇಳಿ ಮಾಹಿತಿ ಕಲೆ ಹಾಕಿದ್ದಾರೆ. ಸಂಜೆ 4:20
ಸಂಜೆ 4:20 ಸುಮಾರಿಗೆ ತಿಮರೋಡಿ ವಿಚಾರಣೆ ಮುಗಿಸಿದ ಪೊಲೀಸರು ಕೆಎಸ್ಆರ್ಪಿ ವಾಹನದಲ್ಲಿ ಬ್ರಹ್ಮಾವರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ತಪಾಸಣೆ ನಡೆಸಿದ್ರು. ನಂತರ ಕೋರ್ಟ್ಗೂ ಹಾಜರುಪಡಿಸಿದ್ರು. ಸಂಜೆ 6:20 ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿ ಸಲ್ಲಿಸಿದ್ರಿಂದ ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದ್ದು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದೆ. ತಿಮರೋಡಿ ಅರೆಸ್ಟ್, ಸಮೀರ್ ಬಚಾವ್. ಹೋರಾಟಗಾರರಿಗೆ ಶುರುವಾಗಿದೆ ಬಂಧನ ಭಯ. ಆ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂಧರಾಗ್ತಿದ್ದಂತೆ ಈ ಕಡೆ ಯೂಟ್ಯೂಬರ್ MD ಸಮೀರ್ ಹಿಂದೆ ಬೆಳ್ತಂಗಡಿ ಪೊಲೀಸರು ಬಿದ್ದಿದ್ರು. ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬೆಳಗ್ಗೆಯಿಂದ 3 ಬಾರಿ ಸಮೀರ್ ಮನೆಗೆ ಬಂದು ಜಾಲಾಡಿದ್ರು. ಆದ್ರೆ ಮೊಬೈಲ್ ಮನೆಯಲ್ಲಿ ಇಟ್ಟು ಹೋಗಿದ್ದ ಸಮೀರ್ ಕಳೆದೊಂದು ವಾರದಿಂದ ತಮ್ಮ ಚಿಕ್ಕಮ್ಮನ ಮಗನ ಮೊಬೈಲ್ ಬಳಸ್ತಿದ್ದ. ಹೀಗಾಗಿ ಸಮೀರ್ ಎಲ್ಲಿ ಹೋದ ಅನ್ನೋದರ ಸಣ್ಣ ಸುಳಿವು ಇರಲಿಲ್ಲ. ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರ ಮಾಡಿದ ಆರೋಪ ಹೊತ್ತಿರೋ MD ಸಮೀರ್ AI ತಂತ್ರಜ್ಞಾನದ ಮೂಲಕ ಸುಳ್ಳು ಸುದ್ದಿ ಹರಡಿದ್ದಾರೆ. ಕೋರ್ಟ್ನ ಅಂಶಗಳೊಂದಿಗೆ ಕಾಲ್ಪನಿಕ ಅಂಶ ಸೇರಿಸಿ ವಿಡಿಯೋ ಮಾಡಿದ್ದಲ್ಲದೆ 1000 ಜನರನ್ನ ರೇಪ್ ಮಾಡಿ ಕೊಲೆ ಮಾಡಿ ಮುಚ್ಚಾಕಿದ್ದಾರೆ ಎಂಬ ವಿಡಿಯೋ ಹರಿಬಿಟ್ಟಿದ್ದ. ಇದನ್ನ ನೋಡಿದ ಮೇಲೆ ನಿಮ್ಮ ರಕ್ತ ಕುದೀತಿಲ್ವಾ? ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದ. ಅಷ್ಟೇ ಅಲ್ಲ, ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು ಅಂತ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಆರೋಪದ ಜೊತೆಗೆ ದೊಂಬಿ ಮಾಡುವ ಉದ್ದೇಶದಿಂದ ಸಾರ್ವಜನಿಕರನ್ನ ಉದ್ರೇಕಗೊಳಿಸಲು ಯತ್ನಿಸುತ್ತಿದ್ದಾನೆ. ಸಮೀರ್ ವಿರುದ್ಧ 3-4 ಕೇಸುಗಳು ದಾಖಲಾಗ್ತಿದ್ದಂತೆ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗ್ಬೋದು ಅನ್ನೋ ಸುದ್ದಿ ಹಬ್ಬಿತ್ತು. ಆದರೆ ಪೊಲೀಸ್ ನಡೆಯ ಬಗ್ಗೆ ಮೊದಲೇ ಅರಿತಿದ್ದ ಸಮೀರ್ ನಿರೀಕ್ಷಣಾ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ. ವಿಚಾರಣೆ ನಡೆಸಿದ ಮಂಗಳೂರು ಜಿಲ್ಲಾ ಕೋರ್ಟ್ 7 ಸೂಚನೆಗಳನ್ನ ನೀಡಿ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಸಮೀರ್ಗೆ 75,000 ವೈಯಕ್ತಿಕ ಬಾಂಡ್ ನೀಡುವಂತೆ ಸೂಚಿಸಿದ ಕೋರ್ಟ್. ಮತ್ತೆ ಇದೇ ರೀತಿಯ ಅಪರಾಧ ಮಾಡಬಾರದು, ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವಂತಿಲ್ಲ, ಬೆದರಿಕೆ ಪ್ರಚೋದನೆ ಜೊತೆಗೆ ಸಾಕ್ಷಿಗಳನ್ನ ತಿರುಚಬಾರದು, ಪ್ರಾಸಿಕ್ಯೂಷನ್ ಸಾಕ್ಷ್ಯವನ್ನ ನಾಶಪಡಿಸಬಾರದು, ಅಗತ್ಯವಿದ್ದಾಗ ತನಿಖಾಧಿಕಾರಿ ವಿಚಾರಣೆಗೆ ಹಾಜರಾಗಬೇಕು ಹಾಗೂ ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡುವುದು, ಆದರೆ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಆಗಬೇಕು. ಸುಜಾತಾ ಭಟ್ ಅನ್ನೋರು ತನ್ನ ಮಗಳು ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ, ಅನ್ಯಾನ್ಯ ಭಟ್, ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅನನ್ಯ ಭಟ್ ನನ್ನ ಮಗಳು, ಸುಜಾತಾ ಭಟ್ ಕೆಂಡ. ಇವತ್ತಿಡೀ ದಿನ ಧರ್ಮಸ್ಥಳ ಹೋರಾಟಗಾರರಂತೆ ಹೈಡ್ರಾಮಾ ನಡೆದಿದ್ದು. ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಪ್ರಕರಣದಲ್ಲಿ 16 ಅನುಮಾನಗಳು ಶುರುವಾಗಿದೆ. ಅನನ್ಯ ಭಟ್ ಅನ್ನೋರೇ ಇಲ್ಲ, ಫೋಟೋದಲ್ಲಿರೋರು ವಾಸಂತಿ ಅನ್ನೋ ಚರ್ಚೆ ಹುಟ್ಟುಕೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸುಜಾತಾ ಭಟ್, ನಾನು ಸುಳ್ಳು ಹೇಳಿಲ್ಲ, ನಾನು ಎಲ್ಲರಿಗೂ ಉತ್ತರ ಕೊಟ್ಟಿದ್ದೇನೆ. ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸತ್ಯ. ಇದಕ್ಕೆ ನನ್ನ ಬಳಿ ಹಲವು ದಾಖಲೆಗಳಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನ SITಗೆ ವರ್ಗಾಯಿಸಲಾಗಿದೆ. ನಾನು ಸುಳ್ಳು ಹೇಳಿಲ್ಲ, ನನ್ನ ಮಗಳು ಇಲ್ಲ, ಸತ್ತು ಹೋಗಿದ್ದಾಳೆ. ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು, ಹೌದು, ಇದು ಸತ್ಯ. ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ತಿದ್ದು. ಬುರುಡೆ ರಹಸ್ಯಕ್ಕೆ ಕೈ ಹಾಕಿದವರಿಗೂ ಪೀಕಲಾಟ ಶುರುವಾಗಿದೆ. ತಿಮರೋಡಿ ಹೈಡ್ರಾಮಾ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದಲ್ಲಿ 100 ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂದಿದ್ದ ಅನಾಮಿಕನ ಸುತ್ತವೇ ಅನುಮಾನದ ಹುತ್ತ ಹುಟ್ಕೊಳ್ತಾ ಇದೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಜನ್ಮ ಜಾಲಾಡೋ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಾವಿರಾರನ ಹೂತಾಕಿದಾಗ JCB ತೆಗಿತೈತೆ, ಏನೂ ಸಿಗ್ತಾ ಇಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಯಾವ ಷಡ್ಯಂತ್ರಗಳಿದ್ದಾವೆ, ಕುತಂತ್ರಗಳಿದ್ದಾರೆ, ಇದನ್ನ ಬಲಿ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು.
ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಈ ಪ್ರಕರಣ ಯಾವ ಹಾರರ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇಲ್ಲದಂತೆ ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ಳುತ್ತಿದೆ. ಈ ಮಧ್ಯೆ ಅಲ್ಲಿ ಮೂಳೆಗಳಿವೆ, ಇಲ್ಲಿ ಮೂಳೆಗಳಿವೆ ಅಂತ ಧರ್ಮಸ್ಥಳದ ಸುತ್ತಮುತ್ತ ಭೂಮಿ ಬಗೆಸಿದ್ದ ಅನಾಮಿಕನ ಮೇಲೆಯೇ ಅನುಮಾನಗಳು ದಿನೇ ದಿನೇ ದಟ್ಟವಾಗ್ತಿವೆ. ಆತ ಹೇಳ್ತಿರೋದೇ ಸುಳ್ಳ, ಪ್ರಕರಣದ ದಿಕ್ಕು ತಪ್ಪಿಸಲಾಗ್ತಿದೆಯಾ ಅನ್ನೋ ಅನುಮಾನಗಳು ಹೆಚ್ಚಾಗ್ತಿವೆ. ಹೀಗಾಗಿ ಆ ಅನಾಮಿಕನನ್ನೇ ಓರೆಗೆ ಹಚ್ಚಲು ಮುಂದಾಗಿದೆ ತನಿಖಾ ತಂಡ. ಮಾಸ್ಕ್ ಮ್ಯಾನ್ ಹಿನ್ನೆಲೆ ನಡವಳಿಕೆ ಬಗ್ಗೆ ಎಸ್ಐಟಿ ಶೋಧ. ಕುಟುಂಬ ಸದಸ್ಯರು ಸ್ನೇಹಿತರ ಹೇಳಿಕೆ ದಾಖಲು. ಮಾಸ್ಕ್ ಮ್ಯಾನ್ ಹೇಳಿದಂತೆ ಪ್ರಕರಣದ ತನಿಖೆಗೆ ಸಾಕ್ಷ್ಯಗಳು ಸಿಗದೇ ಇರೋದು ತನಿಖಾ ತಂಡವನ್ನ ಕೊಂಚ ವಿಚಲಿತಗೊಳಿಸಿದಂತೆ ಕಾಣುತ್ತಿದೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಕುಟುಂಬಸ್ಥರು, ಸ್ನೇಹಿತರು, ಆತನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದವರನ್ನ ವಿಚಾರಣೆಗೊಳಪಡಿಸಿ ಆತನ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲಾಗ್ತಿದೆ ಎಸ್ಐಟಿಯಿಂದ. ನನ್ನ ಅಣ್ಣ ಧರ್ಮಸ್ಥಳದಲ್ಲಿ 25 ವರ್ಷಗಳ ಕಾಲ ಕೆಲಸ ಮಾಡಿದ್ರು, ಅಲ್ಲದೆ ಅವರೇ ನನ್ನನ್ನ ಕೆಲಸಕ್ಕೆ ಸೇರಿಸಿದ್ರು ಅಂತ ಅನಾಮಿಕ ಹೇಳಿಕೆ ನೀಡಿದ್ದ. ಜೊತೆಗೆ ನಾನು ಶವಗಳನ್ನ ಹೂಳುವಾಗ ನನ್ನ ಅಣ್ಣಂದಿರೂ ಕೂಡ ಇದ್ರು ಅಂತ ಹೇಳಿಕೆ ನೀಡಿದ್ದ. ಹೀಗಾಗಿ ಆತನ ಕುಟುಂಬಸ್ಥರನ್ನ ಸಂಪರ್ಕಿಸಲಾಗಿದೆ. ಆತನ 2 ಅಣ್ಣಂದಿರ ಪೈಕಿ ಓರ್ವ ಸಾವನ್ನಪ್ಪಿದ್ದು, ಆತನ ಮತ್ತೋರ್ವ ಅಣ್ಣ ಹಾಗೂ ಅತ್ತಿಗೆಯ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ಶವಗಳನ್ನಷ್ಟೇ ಹೂತು ಹಾಕುತ್ತಿದ್ವಿ. ಮರಣೋತ್ತರ ಪರೀಕ್ಷೆ ಆದ ಶವಗಳನ್ನ ಮಣ್ಣು ಮಾಡ್ತಾ ಇದ್ವಿ. ಅಲ್ಲದೆ ಪೊಲೀಸರ ಎದುರೇ ಧಾರ್ಮಿಕ ಸಂಸ್ಕಾರ ಆಗುತ್ತಿತ್ತು. ನಾವು ಅಕ್ರಮವಾಗಿ ಯಾವುದೇ ಶವಗಳನ್ನ ಹೂತಿಲ್ಲ. ಕೌಟುಂಬಿಕ ಕಲಹದಿಂದ ಮಾಸ್ಕ್ ಮ್ಯಾನ್ ಜೊತೆ ಮಾತು ಬಿಟ್ಟಿದ್ವಿ ಅಂತ ಹೇಳಿಕೆ ನೀಡಿದ್ದಾನೆ. ಮಾಸ್ಕ್ ಮ್ಯಾನ್ ಮತ್ತೊಬ್ಬ ಅಣ್ಣ ಸಾವನ್ನಪ್ಪಿದ್ದು, ಆತನ ಅತ್ತಿಗೆಯ ವಿಚಾರಣೆ ನಡೆಸಲಾಗಿದೆ. ಮಾಸ್ಕ್ ಮ್ಯಾನ್ ಜೊತೆ ಅಣ್ಣಂದಿರು ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ರು. ಧರ್ಮಸ್ಥಳದಲ್ಲಿ 3 ಸ್ವಚ್ಛತಾ ಕೆಲಸ ಮಾಡುತ್ತಿದ್ದರು. ಅಷ್ಟು ಬಿಟ್ರೆ ನನಗೇನೂ ಗೊತ್ತಿಲ್ಲ. ಮಾಸ್ಕ್ ಮ್ಯಾನ್ ಹೇಳ್ತಿರೋದ್ರಲ್ಲಿ ಸತ್ಯವಿಲ್ಲ ಅಂತ ಎಸ್ಐಟಿ ಮುಂದೆ ಹೇಳಿದ್ದಾರಂತೆ. ಇದು ಮಾಸ್ಕ್ ಮ್ಯಾನ್ ಕುಟುಂಬದ ಸದಸ್ಯರು ಹೇಳ್ತಿರೋ ಹೇಳಿಕೆ. ಇನ್ನು ಆತನ ಸ್ನೇಹಿತ ಹಾಗೂ ಧರ್ಮಸ್ಥಳದಲ್ಲೇ ಕೆಲಸ ಮಾಡುತ್ತಿದ್ದ ಸ್ನೇಹಿತ ರಾಜು ಕೂಡ ಅನಾಮಿಕ ಹೇಳ್ತಿರೋ ಹೇಳಿಕೆ ಬರೀ ಬುರುಡೆ ಅಂತಿದ್ದಾರೆ. ಅವ್ನೇನು ಗೊತ್ತೇ, 1000 ಊತಾಕಿದಾಗ JCB ತೆಗಿತೈತಿದ್ರೆ ಅಲ್ಲೂ ತೆಗಿಬೇಕಾರೆ ಒಂದು ಬಾಡಿ ಸಿಕ್ಬೇಕು, ಇಲ್ಲ ಒಂದು ಎಣ ಸಿಕ್ಬೇಕು, ಒಂದು ಮೂಳೆ ಸಿಕ್ಬೇಕು, ಏನೂ ಸಿಗ್ತಾ ಇಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಇತ್ತ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಸೋಮವಾರದಿಂದ ಮತ್ತೆ ಉತ್ಖನನ ಮುಂದುವರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮೊದಲ ಹಂತದಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನ FSLಗೆ ಕಳಿಸಲಾಗಿದ್ದು, ಪ್ರಾಥಮಿಕ ವರದಿ ಕೈ ಸೇರುತ್ತಿದ್ದಂತೆ ತಮ್ಮ ಉತ್ಖನನ ಕಾರ್ಯಾಚರಣೆ ಮುಂದುವರಿಸಲಿದ್ದಾರೆ. ಮತ್ತೆ 3 ಸ್ಥಳಗಳನ್ನ ಗುರುತಿಸುವುದಾಗಿ ಅನಾಮಿಕ ಹೇಳಿದ್ದು, ಸ್ಪಾಟ್ ಮಹಜರು ಮಾಡಲಿದ್ದಾರಂತೆ. ಅಪಪ್ರಚಾರದ ವಿರುದ್ಧ ಬಿಜೆಪಿ ಹೋರಾಟ. ನಾಳೆಯಿಂದ 224 ಕ್ಷೇತ್ರಗಳಲ್ಲೂ ಪ್ರತಿಭಟನೆ. ಇನ್ನು ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಡೆ ಸಿದ್ಧವಾಗಿದೆ. ಪುಣ್ಯಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದ್ದು, ಇದನ್ನ ಖಂಡಿಸಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾಳೆಯಿಂದ 1 ವಾರಗಳ ಕಾಲ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ. ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಇವತ್ತು ಘೋಷಣೆ ಮಾಡಿದ್ದೇವೆ. ನಾಳೆಯಿಂದ ಮುಂದಿನ 1 ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. ಮತ್ತೊಂದೆಡೆ ಇಂದು ಕೂಡ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಲಾಗ್ತಿದೆ ಅಂತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಧರ್ಮಸ್ಥಳದ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬಾಗಲಕೋಟೆಯ ರಬಕವಿ ಬನಹಟ್ಟಿ ನಗರದಲ್ಲಿ ಜೈನ ಸಮುದಾಯ ಹಾಗೂ ಸ್ಥಳೀಯರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕೋಲಾರ ಜಿಲ್ಲೆ ಮಾಲೂರಿನಿಂದ ಧರ್ಮಸ್ಥಳ ಚಲೋ ಆರಂಭವಾಗಿದ್ದು, 200ಕ್ಕೂ ಹೆಚ್ಚು ಕಾರು, 60 ಬಸ್ಗಳಲ್ಲಿ 5,000ಕ್ಕೂ ಹೆಚ್ಚು ಜನ ಧರ್ಮಸ್ಥಳದತ್ತ ಪ್ರಯಾಣ ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಪಪ್ರಚಾರಕ್ಕೆ ಸಿಡಿದೆದ್ದಿರೋ ಮಂಡ್ಯ ಮಂಜುನಾಥನ ಭಕ್ತರು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಳೆಗೆ ಉತ್ತರ ಕರ್ನಾಟಕ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ನದಿಗಳೆಲ್ಲ ಹುಚ್ಚೆದ್ದು ಹರಿತಾ ಇದೆ. ಸ್ನೇಹಿತನನ್ನ ಕಾಪಾಡಲು ಹೋದವ ಜಲ ಸಮಾಧಿಯಾಗಿದ್ದಾನೆ. ಗೋಕಾಕ್ ನಗರದ 3 ಬಡಾವಣೆಗಳಿಗೆ ಸದ್ಯ ಪ್ರವಾಹದ ಭೀತಿ ಏನು ತಟ್ಟಿರ್ತಕ್ಕಂಥದ್ದು.
ಮಲಪ್ರಭಾ ನದಿಗೆ ನವಿಜರ್ ಡ್ಯಾಂನಿಂದ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಈಗ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಮಳೆ 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 3 ತಿಂಗಳಾಯ್ತು, ಹಿಡಿದ ಮಳೆ ಬಿಡುತ್ತಿಲ್ಲ. ಊರು ಕೇರಿಗಳು ಮುಳುಗೇಳ್ತಿದ್ರು, ವರುಣನ ಅಟ್ಟಹಾಸ ನಿಲ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ನಾನ್ ಸ್ಟಾಪ್ ಮಳೆ ಜಡೀತಿದ್ದು, ಜನ ಕನಸು ಮನಸ್ಸಿನಲ್ಲೂ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಮಾಘ ಮಳೆ ಆರ್ಭಟಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಘಟಪ್ರಭಾ ನದಿ ಹುಚ್ಚೆದ್ದು ಹರಿಯುತ್ತಿದ್ದು, ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿರುವ ಪ್ರಸಿದ್ಧಿ ಉದ್ದಮ್ಮ ದೇವಸ್ಥಾನಕ್ಕೆ ಮಳೆರಾಯ ದಿಗ್ಬಂಧನ ಹಾಕಿದ್ದಾನೆ. ದಂಡಿ ಮಾರ್ಗದ 7 ಮನೆಗಳಿಗೆ ಘಟಪ್ರಭಾ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ. ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರಿಂದ ಗೋಕಾಕ್ ನಗರದ 2 ಬಡಾವಣೆಗಳು ಸದ್ಯ ಜಲಾವೃತಗೊಂಡಿರ್ತಕ್ಕಂಥದ್ದು. ಆ ಜನರನ್ನ ಈಗ ಮುನ್ಸಿಪಲ್ ಕಾಲೇಜಿನಿರ್ತಕ್ಕಂಥ ಏನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದನು. ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚಳವಾಗ್ತಿದ್ದು, ಚಿಕ್ಕೋಡಿಯ ವಾಮನ ಸವದತ್ತಿ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ. ಸುಗಂಧಾದೇವಿ ದೇವಸ್ಥಾನ ಜಲಾವೃತವಾಗಿದ್ದು, ಮಳೆ ಅಬ್ಬರ ಕಡಿಮೆ ಆಗದಿದ್ದಲ್ಲಿ ಇಡೀ ಗ್ರಾಮಕ್ಕೆ ನೀರು ನುಗ್ಗೋ ಭೀತಿ ಶುರುವಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುನ್ನರಗಿ ಗ್ರಾಮಸ್ಥರಿಗೆ ವೇದಗಂಗಾ ನದಿ ನೀರಿನ ನಡುಕ ಶುರುವಾಗಿದೆ. 20ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು, ದಿಕ್ಕು ಕಾಣದಂತಾದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದಲ್ಲೂ ಮಳೆ ನೆರೆ ನರಕ ಸೃಷ್ಟಿಸಿದೆ. ನಡುಗಡ್ಡೆಯಂತಾದ ಊರಲ್ಲಿ 40 ಕುಟುಂಬಗಳು ಪರದಾಡಿದ್ದು, ಎದೆ ಎತ್ತರಕ್ಕೆ ನಿಂತ ನೀರಲ್ಲೇ ಗರ್ಭಿಣಿಯನ್ನ ಹಳ್ಳ ದಾಟಿಸಿದ್ದಾರೆ. ನಿರಂತರ ಮಳೆಯಿಂದಾಗಿ ಬೀದರ್ನ ಜೀವನಾಡಿ ಕಾರಂಜಾ ಡ್ಯಾಂಗೆ ಜೀವ ಕಳೆ ಬಂದಿದೆ. ಭಾರೀ ಮಳೆಯಿಂದ ಕಾರಂಜಾ ಡ್ಯಾಂ ಭರ್ತಿಯಾಗಿದ್ದು, 4 ಕ್ರಸ್ಟ್ ಗೇಟ್ ಮೂಲಕ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಭರ್ತಿಯಾಗ್ತಿದ್ದ ಕಾರಂಜಾ ಡ್ಯಾಂ ಈ ಬಾರಿ ಆಗಸ್ಟ್ನಲ್ಲೇ ತುಂಬಿ ತುಳುಕ್ತಿದೆ. ಗದಗ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿದಿದ್ದಾನೆ. ಜೋರು ಮಳೆಗೆ ಮಲಪ್ರಭಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನವಿಲು ತೀರ್ಥ ಡ್ಯಾಂನಿಂದ ಅಪಾರ ನೀರು ರಿಲೀಸ್ ಮಾಡಿದ್ರಿಂದ ಕೊಂಡೂರು ಗ್ರಾಮದಲ್ಲಿ ಸೀಬೆ ಹಣ್ಣಿನ ತೋಟ ಜಲಾವೃತವಾಗಿದ್ದು, ಸೀಬೆ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದೆ. ಮಹಾಮಳೆ ಹೊಡೆತಕ್ಕೆ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಘಟಪ್ರಭಾ ನದಿ ನೀರು ಊರಿಗೆ ನುಗ್ಗಿದ್ದು, ದನದ ಕೊಟ್ಟಿಗೆಗಳು ಮುಳುಗಿ ಹೋಗಿವೆ. ಮಳೆ ಬಂದರೆ ಅನಾಹುತಗಳ ಸರಮಾಲೆಗೆ ಎದುರಾಗುತ್ತೆ. ಮಿರ್ಜಿ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದ ಪರಿಣಾಮ ಊರಿಗೆ ಊರೇ ಜಲಾವೃತವಾಗಿದೆ. ಮಲೆನಾಡಲ್ಲಿ ಸುರಿತಾಗಿರೋ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ತುಂಬಿ ತುಳುಕ್ತಿದೆ. ಮಳೆ ಅಬ್ಬರಕ್ಕೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರೋ ಐತಿಹಾಸಿಕ ಸ್ಮಾರಕಗಳು ಮುಳುಗಿ ಹೋಗಿವೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಮಂಟಪ ಜಲಾವೃತವಾಗಿದ್ದು, ನವ ವೃಂದಾವನದ ಸಂಪರ್ಕ ಕಡಿತವಾಗಿದೆ. ಭಾರೀ ಮಳೆಯ ಪರಿಣಾಮ ಕೊಪ್ಪಳದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮೆಕ್ಕೆಜೋಳ, ಈರುಳ್ಳಿ, ಹೆಸರುಬೇಳೆ ಕೊಳೆಯೋದಕ್ಕೆ ಶುರುವಾಗಿದ್ದು, ಜನ ಪರದಾಡ್ತಿದ್ದಾರೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ನೀರು ಬಿಡಲಾಗಿದ್ದು, ಇದರ ಪರಿಣಾಮ ಕೊಳ್ಳೂರ ಸೇತುವೆ ಮುಳುಗಿ ಹೋಗಿದೆ. ಹಾಲ್ನೊರೆಯಂತೆ ಬಸವಸಾಗರ ಡ್ಯಾಂ ಡುಮ್ಮಿಕ್ಕುತ್ತಿದ್ದು, ರೌದ್ರ ರಮಣೀಯ ದೃಶ್ಯಕ್ಕೆ ಜನ ಮಾರು ಹೋಗಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಹಾಮಳೆಯ ಹೊಡೆತಕ್ಕೆ ಸಾವು ನೋವುಗಳು ಹೆಚ್ಚಾಗ್ತಿವೆ. ಕಡೂರು ತಾಲೂಕಿನ ಸಕರಾಯಪಟ್ಟಣದ ಬಳಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವನನ್ನ ಕಾಪಾಡಲು ಹೋದ ಸ್ನೇಹಿತ ಜಲಸಮಾಧಿಯಾಗಿದ್ದಾನೆ. ಒಟ್ಟಲ್ಲಿ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗ್ತಿದ್ದು, ರೈತರ ಬದುಕು ಮೂರಾಬಟ್ಟೆಯಾಗ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.